ಓಂ ಶಾಂತಿ. ಇಂದಿನ ದಿನಾಂಕ 11/8/2022. ಮಧುರ ಮಕ್ಕಳೇ, ಈ ಆತ್ಮೀಯ ವಿದ್ಯೆಯನ್ನು ಧಾರಣೆ ಮಾಡಲು ಬುದ್ಧಿಯು ಚಿನ್ನದ ಪಾತ್ರೆಯಂತೆ ಪವಿತ್ರವಾಗಿರಬೇಕು. ಪವಿತ್ರತೆಯ ರಕ್ಷಾಬಂಧನವನ್ನು ಕಟ್ಟಿಕೊಳ್ಳಬೇಕು. ಆಗ ರಾಜ್ಯಭಾಗ್ಯದ ತಿಲಕ ಸಿಗುತ್ತದೆ. ಪ್ರಶ್ನೆ: ಈ ಸಮಯ ಎಲ್ಲ ಮಕ್ಕಳು ತಂದೆಯಿಂದ ಯಾವ ಸರ್ಟಿಫಿಕೇಟ್ ಪಡೆಯಲು ಪುರುಷಾರ್ಥವನ್ನು ಮಾಡಬೇಕಾಗಿದೆ? ಉತ್ತರ: ಪಾವನ ಪ್ರಪಂಚಕ್ಕೆ ಹೋಗಲು ಪಾವನ ಅರ್ಥಾತ್ ಯೋಗ್ಯರಾಗುವ ಸರ್ಟಿಫಿಕೇಟ್ ಪಡೆಯಬೇಕಾಗಿದೆ. ಈ ಸಮಯದಲ್ಲಿ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿದಾಗಲೇ ಬುದ್ಧಿಯು ಚಿನ್ನದ ಸಮಾನವಾಗುತ್ತದೆ. ಪವಿತ್ರತೆಯ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಲು ಎಲ್ಲದರಿಂದ ತಮ್ಮ ಬುದ್ಧಿಯೋಗವನ್ನು ತೆಗೆದು ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಬೇಕು. ಇದು ತಂದೆಯ ಸಲಹೆಯಾಗಿದೆ. ಒಬ್ಬ ತಂದೆ ತಾಯಿಯನ್ನೇ ಅನುಸರಣೆ ಮಾಡಬೇಕು. ಪಾವನರಾಗಲೇಬೇಕೆಂಬ ಪ್ರತಿಜ್ಞೆಯನ್ನು ಮಾಡಿ ಹಾಗೂ ತಂದೆಯೊಂದಿಗೆ ಸತ್ಯವಂತರಾಗಿ ನಡೆಯಿರಿ. ಗೀತೆ: ಸಹೋದರ, ನನ್ನ ರಾಖಿಯ ಬಂಧನವನ್ನು ನಿಭಾಯಿಸು. ಓಂ ಶಾಂತಿ. ಈ ಗೀತೆಯನ್ನಂತೂ ಮಕ್ಕಳು ಅನೇಕ ಬಾರಿ ಕೇಳಿದ್ದೀರಿ. ಇದಂತೂ ರಕ್ಷಾಬಂಧನದ ಉತ್ಸವ ಅಥವಾ ಗೀತೆಯು ಭಕ್ತಿ ಮಾರ್ಗದಲ್ಲಿ ಆಚರಿಸುತ್ತಾ ಆಡುತ್ತಾ ಬಂದಿದ್ದಾರೆ. ಈಗ ಇದಂತೂ ಜ್ಞಾನ ಮಾರ್ಗವಾಗಿದೆ. ಈಗ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ, ಈ ಮಾಯಾ ರಾವಣನ ಮೇಲೆ ವಿಜಯವನ್ನು ಪಡೆಯುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ. ಎಲ್ಲ ಪರಿಶ್ರಮವು ಪಂಚವಿಕಾರಗಳ ಮೇಲೆ ವಿಜಯ ಪಡೆಯುವುದರಲ್ಲಿಯೇ ಇದೆ ಎಂಬುದನ್ನು ನೀವು ಮಕ್ಕಳು ಅರಿತಿದ್ದೀರಿ. ಇದರಲ್ಲಿ ಕಾಮವಿಕಾರವು ಬಹಳ ದೊಡ್ಡ ಶತ್ರುವಾಗಿದೆ. ಪವಿತ್ರತೆಯ ಕಾರಣದಿಂದಲೇ ಮಾರಾಮಾರಿ ಜಗಳಗಳು ನಡೆಯುತ್ತವೆ. ಆದ್ದರಿಂದ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಮಾಯೆಯ ಮೇಲೆ ವಿಜಯವನ್ನು ಕೊಡಿಸಿ ಜಗತ್ತಿನ ಮಾಲೀಕರನ್ನಾಗಿ ಮಾಡುತ್ತಾರೆ. ಬೇಅದ್ದಿನ ತಂದೆಯ ಆಸ್ತಿಯನ್ನು ಪಡೆಯಲು ನಾವು ಅವಶ್ಯವಾಗಿ ಪವಿತ್ರರಾಗಬೇಕೆಂಬುದನ್ನು ಮಕ್ಕಳು ಅರಿತಿದ್ದೀರಿ. ಶಾರೀರಿಕ ವಿದ್ಯೆಯೂ ಸಹ ಪವಿತ್ರತೆಯ ಸಮಯದಲ್ಲಿಯೇ ಓದಲ್ಪಡಲಾಗುತ್ತದೆ. ಇದು ಆತ್ಮೀಯ ವಿದ್ಯೆಯಾಗಿದೆ. ಇದರಲ್ಲಿ ಬುದ್ಧಿಯು ಚಿನ್ನದ ಸಮಾನ ಪವಿತ್ರವಾಗಿರಬೇಕು. ಇದರ ಮೇಲೆ ಜ್ಞಾನಧನವು ನಿಂತುಕೊಂಡಿರುತ್ತದೆ. ಆದರೆ ಪವಿತ್ರರಾಗುವುದರಲ್ಲಿ ಸಮಯ ಹಿಡಿಸುತ್ತದೆ. ಏಕೆಂದರೆ ಎಲ್ಲರ ಬುದ್ಧಿರೂಪಿ ಪಾತ್ರೆ ಕಲ್ಲಿನ ಸಮಾನ ಆಗಿದೆ. ತಂದೆ ಹೇಳುತ್ತಾರೆ, ಈಗ ನೀವು ಪವಿತ್ರರಾಗಿ ಹಿಂತಿರುಗಬೇಕಾಗಿದೆ. ಎಷ್ಟೆಷ್ಟು ಜ್ಞಾನ ಯೋಗ ಮತ್ತು ಧಾರಣೆ ಆಗುತ್ತಾ ಹೋಗುವುದೋ ಅಷ್ಟು ಬುದ್ಧಿಯು ಪವಿತ್ರವಾಗುತ್ತದೆ. ಏಕೆಂದರೆ ಈಗ ನಾವು ಹಿಂತಿರುಗಿ ಹೋಗಬೇಕೆಂಬುದು ಬುದ್ಧಿಯಲ್ಲಿದೆ. ಈಗ ಕಬ್ಬಿಣ ಯುಗದಿಂದ ತಾಮ್ರದ ಯುಗಕ್ಕೆ, ನಂತರ ಬೆಳ್ಳಿಯ ಯುಗದ ಮೂಲಕ ಚಿನ್ನದ ಯುಗದಲ್ಲಿ ಬರಬೇಕಾಗಿದೆ. ಈ ವಿದ್ಯೆಯಲ್ಲಿ ಮುಂದುವರಿಯುತ್ತಿದ್ದಂತೆ ಮಾಯೆಯ ಯುದ್ಧವು ಆಗುತ್ತಿರುತ್ತದೆ. ಎಲ್ಲರೂ ಪವಿತ್ರರಾಗಿರಲು ಸಾಧ್ಯವಾಗುವುದಿಲ್ಲ. ಮಾಯೆ ಬಹಳಷ್ಟು ದೊಡ್ಡ ಬಿರುಗಾಳಿಯನ್ನು ತರುತ್ತಿರುತ್ತದೆ. ಕಬ್ಬಿಣ ಯುಗದಿಂದ ತಾಮ್ರದ ಯುಗಕ್ಕೆ ಬರುತ್ತಿದ್ದಂತೆ ಪುನಃ ಮಾಯೆಯ ಬಿರುಗಾಳಿ ಬೀಳಿಸಿ ಬಿಡುತ್ತದೆ. ಆದ್ದರಿಂದ ಬುದ್ಧಿ ಪುನಃ ಕಬ್ಬಿಣದ ಸಮಾನ ಆಗಿ ಬಿಡುತ್ತದೆ ಹಾಗೂ ಬಿದ್ದು ಬಿಡುತ್ತಾರೆ. ಬೀಳುವುದು ಏಳುವುದು ಇದಂತೂ ಅವಶ್ಯವಾಗಿ ಇರುತ್ತದೆ. ನಂತರ ಏಳುತ್ತಾ ತಾಮ್ರದ ಯುಗ, ಬೆಳ್ಳಿಯ ಯುಗದ ಮೂಲಕ ಚಿನ್ನದ ಯುಗಕ್ಕೆ ಬರಬೇಕಾಗಿದೆ. ಓದುತ್ತಾ ಓದುತ್ತಾ ಜ್ಞಾನ ಕೇಳುತ್ತಾ ಕೇಳುತ್ತಾ ಕೊನೆಯಲ್ಲಿ ನಮ್ಮ ಬುದ್ಧಿಯು ಚಿನ್ನದ ಸಮಾನ ಆಗುತ್ತದೆ. ಆಗ ನಾವು
ಶರೀರವನ್ನು ಬಿಡುತ್ತೇವೆ. ಈ ಸಮಯದಲ್ಲಿ ಹತ್ತುವುದು ಇಳಿಯುವುದು ಬಹಳ ನಡೆಯುತ್ತಿರುತ್ತದೆ. ಇದರಲ್ಲಿ ಸಮಯ ಹಿಡಿಸುತ್ತದೆ. ಯಾವಾಗ ಬುದ್ಧಿ ಚಿನ್ನದ ಸಮಾನ ಆಗುವುದೋ ಆಗ ರಾಜ್ಯಾಧಿಕಾರಿಗಳಾಗುವಿರಿ. ಪವಿತ್ರತೆಯ ರಾಖಿ ಕಟ್ಟಿಕೊಳ್ಳುವುದರಿಂದ ರಾಜ್ಯ ತಿಲಕ ಸಿಗುತ್ತದೆಂಬ ಗಾಯನವೂ ಇದೆ. ಆದ್ದರಿಂದ ನೀವು ಮಕ್ಕಳು ತಿಳಿದಿದ್ದೀರಿ. ನೀವು ರಾಜ್ಯಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಪವಿತ್ರತೆಯ ಪ್ರತಿಜ್ಞೆ ಮಾಡಬೇಕಾಗಿದೆ. ಜ್ಞಾನ ಯೋಗದ ಧಾರಣೆ ಮಾಡುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ? ಚಿನ್ನದ ಯುಗದಿಂದ ಕಬ್ಬಿಣದ ಯುಗಕ್ಕೆ ಬರಲು 5000 ವರ್ಷ ಹಿಡಿಸುತ್ತದೆ. ಅದು ಸಹ ಇದೊಂದೇ ಜನ್ಮದಲ್ಲಿ ಆಗಬೇಕಾಗಿದೆ. ಎಷ್ಟು ಚೆನ್ನಾಗಿ ಓದುತ್ತಾ ಹೋಗುವಿರೋ ಅಷ್ಟು ಖುಷಿಯು ಹೆಚ್ಚುತ್ತದೆ. ನಾವೀಗ ಬುದ್ಧಿಯ ಬಲದಿಂದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಪ್ರತಿಯೊಂದು ಮಾತಿನಲ್ಲೂ ಬಲವಿರುತ್ತದೆ. ಸ್ವಲ್ಪ ಓದುವುದರಿಂದ ಸ್ವಲ್ಪ ಬಲ ಸಿಗುತ್ತದೆ. ಇಲ್ಲಿಯೂ ಸಹ ಹಾಗೆಯೇ ಕಡಿಮೆ ಓದುವುದರಿಂದ ಕಡಿಮೆ ಪದವಿ ಸಿಗುತ್ತದೆ. ಈ ಬ್ರಾಹ್ಮಣ ಕರ್ಮವು ಬಹಳ ಚಿಕ್ಕದ್ದು ಎಂಬುದನ್ನು ಬಾಬಾ ತಿಳಿಸಿಕೊಟ್ಟಿದ್ದಾರೆ. ಬ್ರಾಹ್ಮಣರೇ ಸೂರ್ಯವಂಶಿ ಚಂದ್ರವಂಶಿ ದೇವತೆಗಳಾಗುತ್ತಾರೆ. ಈಗ ಅವರು ಪುರುಷಾರ್ಥ ಮಾಡುತ್ತಿದ್ದಾರೆ. ಈಗ ನೀವು ಈ ರೀತಿ ತಿಳಿದುಕೊಳ್ಳಿ, ನಾವೀಗ ತಾಮ್ರದ ಯುಗದವರೆಗೆ ತಲುಪಿದ್ದೇವೆ. ನಂತರ ಬೆಳ್ಳಿ ಹಾಗೂ ಚಿನ್ನದ ಯುಗಕ್ಕೆ ಬರಬೇಕಾಗಿದೆ. ಅಂತಿಮದಲ್ಲಿ ಮಕ್ಕಳೂ ಸಹ ಬಹಳಷ್ಟು ಆಗುತ್ತಾರಲ್ಲವೇ? ಎಲ್ಲವೂ ಪವಿತ್ರತೆಯ ಆಧಾರದ ಮೇಲಿದೆ. ಎಷ್ಟು ನೆನಪಿನಲ್ಲಿರುವಿರೋ ಅಷ್ಟು ಶಕ್ತಿಯು ಸಿಗುತ್ತದೆ. ನಾವು ಪವಿತ್ರರಾಗಿ ಭಾರತವನ್ನು ಪವಿತ್ರ ಮಾಡುತ್ತೇವೆಂದು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿರುವಿರಿ. ಯಾವಾಗ ನೀವು ಮಕ್ಕಳು ರಾಖಿ ಕಟ್ಟಲು ಹೋಗುವಿರೋ ಆಗ ಇದನ್ನು ತಿಳಿಸಿ ಕೊಡಬೇಕಾಗುತ್ತದೆ. ಇಂದಿಗೆ 5000 ವರ್ಷದ ಹಿಂದೆಯೂ ಸಹ ಪತಿತರನ್ನು ಪಾವನ ಮಾಡುವ ಸಲುವಾಗಿ ನಾವು ಈ ರಕ್ಷಾ ಬಂಧನವನ್ನು ಕಟ್ಟಲು ಬಂದಿದ್ದೆವು. ಆದ್ದರಿಂದ ರಕ್ಷಾಬಂಧನ ಒಂದು ದಿನದ ಮಾತಲ್ಲ, ಅಂತಿಮದವರೆಗೂ ನಡೆಯುತ್ತಿರುತ್ತದೆ. ಪ್ರತಿಜ್ಞೆಯನ್ನು ಮಾಡುತ್ತಿರುತ್ತಾರೆ. ವಿದ್ಯೆಯ ಕಡೆಗೂ ಗಮನ ಕೊಡುತ್ತಿರುತ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಿ. ಜ್ಞಾನ ಹಾಗೂ ಯೋಗದಿಂದ ಕಬ್ಬಿಣದ ಯುಗದಿಂದ ನಾವೀಗ ಚಿನ್ನದ ಯುಗಕ್ಕೆ ಹೋಗಬೇಕಾಗಿದೆ. ತಮೋಪ್ರಧಾನದಿಂದ ಸತೋಪ್ರಧಾನರಾಗಬೇಕಾಗಿದೆ. ಈ ಎಲ್ಲ ಮಾತುಗಳನ್ನು ಹೊಸಬರು ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ನಿಮ್ಮ 7 ದಿನಗಳ ಬಟ್ಟಿಯು ಪ್ರಸಿದ್ಧವಾಗಿದೆ. ಆದರೆ ಎಲ್ಲಿಯ ತನಕ ತಂದೆಯ ಪರಿಚಯ ಆಗುವುದಿಲ್ಲವೋ, ನಿಶ್ಚಯದಿಂದ ಕುಳಿತಿಲ್ಲವೋ ಅಲ್ಲಿಯ ತನಕ ಏನೂ ತಿಳಿದುಕೊಳ್ಳಲಾರರು. ಆದ್ದರಿಂದ ನಾಡಿ ನೋಡಬೇಕಾಗುತ್ತದೆ. ನಿಮ್ಮ ಮೂಲಕವೇ ತಂದೆಯ ಪರಿಚಯ ಪಡೆಯುತ್ತಿರುತ್ತಾರೆ. ವೃಕ್ಷವು ವೃದ್ಧಿಯನ್ನು ಹೊಂದುತ್ತಿರುತ್ತದೆ. ಸ್ವರಾಜ್ಯವು ಸ್ಥಾಪನೆ ಆಗುವುದರಲ್ಲಿ ಸಮಯ ಹಿಡಿಸುತ್ತದೆ. ಎಲ್ಲಿಯವರೆಗೆ ನೀವು ಚಿನ್ನದ ಯುಗದಲ್ಲಿ ಬರುವುದಿಲ್ಲವೋ ಅಲ್ಲಿಯ ತನಕ ಸೃಷ್ಟಿಯ ವಿನಾಶವು ಆಗಲಾರದು. ಆದರೆ ಇಂತಹ ಸಮಯವೂ ಬರಲಿದೆ. ಬಹಳ ಮಕ್ಕಳು ಬರುತ್ತಾ ಹೋಗುತ್ತಾರೆ. ಈಗ ರಕ್ಷಾಬಂಧನದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿಗೆ ಹೋಗಿ ಅವರಿಗೂ ತಿಳಿಸಬೇಕಾಗಿದೆ. ಪತಿತ ಪಾವನ ತಂದೆ ಈ ಪತಿತ ಪ್ರಪಂಚವನ್ನು ಪಾವನ ಮಾಡಲು ಈ ಸಂಗಮದಲ್ಲಿಯೇ ಬರುತ್ತಾರೆ. ಅವಶ್ಯವಾಗಿ ಭಾರತ ಪಾವನವಾಗಿತ್ತು, ಈಗ ಪತಿತ ಆಗಿಬಿಟ್ಟಿದೆ. ಮಹಾಭಾರತ ಯುದ್ಧವು ಎದುರಿನಲ್ಲಿ ನಿಂತಿದೆ. ಭಗವಂತ ತಂದೆ ಹೇಳುತ್ತಾರೆ,
ಮಕ್ಕಳೇ, ಮಾಯಾ ರಾವಣ ನಿಮ್ಮ ಬಹಳ ದೊಡ್ಡ ಶತ್ರುವಾಗಿದ್ದಾನೆ. ಶರೀರಧಾರಿ ಶತ್ರುಗಳಂತೂ ಚಿಕ್ಕ ಚಿಕ್ಕವರಾಗಿದ್ದಾರೆ. ರಾವಣನೇ ಭಾರತದ ಅತಿ ದೊಡ್ಡ ಶತ್ರುವಾಗಿದ್ದಾನೆ. ಆದ್ದರಿಂದಲೇ ಪವಿತ್ರತೆಯ ರಕ್ಷಾಬಂಧನವನ್ನು ಕಟ್ಟಿಕೊಳ್ಳಬೇಕಾಗಿದೆ. ಏ ಬಾಬಾ, ಭಾರತವನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡಲು ನಾವು ಪವಿತ್ರರಾಗಿಯೇ ಇರುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ ಹಾಗೂ ಅನ್ಯರನ್ನು ಪವಿತ್ರ ಮಾಡಬೇಕಾಗಿದೆ. ಈಗಂತೂ ಎಲ್ಲರೂ ರಾವಣನಿಂದ ಸೋತು ಹೋಗಿದ್ದಾರೆ. ಭಾರತದಲ್ಲಿಯೇ ರಾವಣನನ್ನು ಸುಡುತ್ತಿರುತ್ತಾರೆ. ಅರ್ಧಕಲ್ಪ ರಾವಣ ರಾಜ್ಯ ನಡೆದಿದೆ. ಇದೆಲ್ಲವನ್ನು ತಿಳಿಸಿಕೊಡಬೇಕಾಗಿದೆ. ತಿಳಿಸಿಕೊಡದೆ ರಕ್ಷಾಬಂಧನವನ್ನು ಕಟ್ಟುವುದು ಯಾವ ಕೆಲಸಕ್ಕೂ ಬರುವುದಿಲ್ಲ. ಈ ಕಥೆಯನ್ನು ನೀವೇ ತಿಳಿದುಕೊಂಡಿರುವಿರಿ. 5000 ವರ್ಷದ ಹಿಂದೆಯೂ ತಂದೆ ತಿಳಿಸಿದ್ದರು. ಪವಿತ್ರರಾದರೆ ಸತ್ಯಯುಗದಲ್ಲಿ ನರನಿಂದ ನಾರಾಯಣನ ಪದವಿ ಸಿಗುತ್ತದೆ ಎಂಬುದನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈ ಸತ್ಯನಾರಾಯಣನ ಅಥವಾ ಅಮರನಾಥನ ಕಥೆಯನ್ನು ನೀವೇ ತಿಳಿಸಿಕೊಡಲು ಸಾಧ್ಯ. ಭಾರತ ಪವಿತ್ರವಾಗಿತ್ತು, ಚಿನ್ನದ ಪಕ್ಷಿಯಾಗಿತ್ತು. ಈಗಂತೂ ಪತಿತವಾಗಿ ಬಿಟ್ಟಿದೆ ಎಂಬುದನ್ನು ತಿಳಿಸಿಕೊಡಬೇಕಾಗುತ್ತದೆ. ತಂದೆಯ ಪರಿಚಯ ಕೊಟ್ಟು ಅವಶ್ಯಕವಾಗಿ ತಂದೆ ಬ್ರಹ್ಮನ ಮೂಲಕ ಆಸ್ತಿ ಕೊಡುತ್ತಾರೆ ಎಂಬುದನ್ನು ಒಪ್ಪುವಿರಾ ಎಂದು ಕೇಳಬೇಕು. ತಂದೆ ಹೇಳುತ್ತಾರೆ, ಈಗ ನನ್ನೊಬ್ಬನನ್ನೇ ನೆನಪು ಮಾಡಿ. 84 ಜನ್ಮವು ಪೂರ್ಣವಾಗುತ್ತಿದೆ. ಮಾಯೆಯಿಂದ ಸೋಲು ಅನುಭವಿಸಿದ್ದೇನೆ. ಈಗ ಪುನಃ ವಿಜಯ ಪಡೆಯಬೇಕಾಗಿದೆ. ತಂದೆಯೇ ಬಂದು ತಿಳಿಸಿಕೊಡುತ್ತಿದ್ದಾರೆ. ಮಕ್ಕಳೇ, ಈಗ ಪವಿತ್ರರಾಗಿ. ಮಕ್ಕಳು ಸಹ ಆಯಿತು ಬಾಬಾ ಎಂದು ಹೇಳುತ್ತಾರೆ. ನಾವು ನಿಮಗೆ ಅವಶ್ಯವಾಗಿ ಸಹಯೋಗಿಗಳಾಗುತ್ತೇವೆ. ಪವಿತ್ರರಾಗಿ ಭಾರತವನ್ನು ಅವಶ್ಯವಾಗಿ ಪವಿತ್ರವನ್ನಾಗಿ ಮಾಡುತ್ತೇವೆ. ನಾವು ನಿಮ್ಮಿಂದ ಹಣ ತೆಗೆದುಕೊಳ್ಳಲು ಬಂದಿಲ್ಲ. ಕೇವಲ ತಂದೆಯ ಮಕ್ಕಳೇ ಆಗಿದ್ದೀರಲ್ಲವೇ. ತಂದೆ ಬಂದು ಈಗ ಸಂದೇಶ ಅಥವಾ ಸಲಹೆ ಕೊಡುತ್ತಿದ್ದಾರೆ. ಏ ಮಕ್ಕಳೇ, ಬೇರೆಯವರೆಲ್ಲರನ್ನೂ ಬುದ್ಧಿಯಿಂದ ತ್ಯಾಗ ಮಾಡಿರಿ. ನೀವು ಅಶರೀರಿಯಾಗಿ ಬಂದಿರುವಿರಿ. ಮೊಟ್ಟ ಮೊದಲು ನೀವೇ ಸ್ವರ್ಗದಲ್ಲಿ ಪಾತ್ರವನ್ನು ಮಾಡುವಿರಿ. ನೀವು ಸುಂದರರು ಅರ್ಥಾತ್ ಪವಿತ್ರರಾಗಿದ್ದೀರಿ. ನಂತರ ಕಾಮಚಿತೆಯ ಮೇಲೆ ಕುಳಿತಿದ್ದರಿಂದ ಕಪ್ಪಾಗಿ ಬಿಟ್ಟಿದ್ದೀರಿ. ಭಾರತ ಚಿನ್ನದ ಯುಗವಾಗಿತ್ತು. ಈಗ ಕಬ್ಬಿಣದ ಯುಗವೆಂದು ಹೇಳಲಾಗುತ್ತದೆ. ಈಗ ಪುನಃ ಕಾಮಚಿತೆಯಿಂದ ಇಳಿದು ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಬೇಕಾಗಿದೆ. ಈಗ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಪವಿತ್ರತೆಯ ಪ್ರತಿಜ್ಞೆ ಮಾಡಿ. ಒಬ್ಬ ತಂದೆಯ ಮಕ್ಕಳು ನಾವು ಸಹೋದರ ಸಹೋದರಿಯರಾಗಿದ್ದೇವೆ. ನೀವು ಸಹ ಪರಮಾತ್ಮನ ಮಕ್ಕಳೇ ಆಗಿದ್ದೀರಿ. ಆದರೆ ಅವರನ್ನು ತಿಳಿದುಕೊಂಡಿಲ್ಲ. ಯಾವಾಗ ಬಿಕೆ ಆಗುವಿರೋ ಆಗಲೇ ಶಿವತಂದೆಯವರಿಂದ ಆಸ್ತಿ ತೆಗೆದುಕೊಳ್ಳಲು ಸಾಧ್ಯವಿದೆ. ಇದು ಪತಿತ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ. ಒಬ್ಬರೂ ಸಹ ಶ್ರೇಷ್ಠಾಚಾರಿಗಳಿಲ್ಲ. ಸತ್ಯಯುಗದಲ್ಲಿ ಒಬ್ಬರು ಭ್ರಷ್ಟಾಚಾರಿಗಳಿರುವುದಿಲ್ಲ. ಬೇಅದ್ದಿನ ಮಾತಾಗಿದೆ. ಇಡೀ ಶ್ರೇಷ್ಠಾಚಾರಿ ಪ್ರಪಂಚದ ಸ್ಥಾಪನೆ ಮಾಡುವುದು ಒಬ್ಬ ತಂದೆಯ ಕೆಲಸವಾಗಿದೆ. ನಾವು ಬ್ರಹ್ಮ ಕುಮಾರ ಕುಮಾರಿಯರು ತಂದೆಯಿಂದ ಆಸ್ತಿ ಪಡೆಯುತ್ತೇವೆ. ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡುತ್ತೇವೆ. ಯಾರು ಪವಿತ್ರತೆಯ ಗ್ಯಾರಂಟಿ ಮಾಡುತ್ತಾರೋ ಅವರ ಫೋಟೋವನ್ನು ತೆಗೆದು ಆಲ್ಬಮ್ ಮಾಡಲಾಗುತ್ತದೆ. ಪಾವನರಾಗದ ಹೊರತು ಪಾವನ ಪ್ರಪಂಚದಲ್ಲಿ ಹೋಗಲು ಸರ್ಟಿಫಿಕೇಟ್
ಸಿಗುವುದಿಲ್ಲ. ತಂದೆಯೇ ಬಂದು ಯೋಗ್ಯರನ್ನಾಗಿ ಮಾಡಿ ಸರ್ಟಿಫಿಕೇಟ್ ಕೊಡುತ್ತಾರೆ. ಸರ್ವರ ಸದ್ಗತಿದಾತ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ. ಪತಿತರಾಗುವುದು ಚೆನ್ನಾಗಿಲ್ಲ ಅಲ್ಲವೇ? ಭಾರತವೇ ನಿರ್ಗತಿಕವಾಗಿದೆ, ಏಕೆಂದರೆ ಪತಿತವಾಗಿದೆ. ಸತ್ಯಯುಗದಲ್ಲಿ ಪಾವನರಿದ್ದಿರಿ, ಆಗ ಭಾರತ ಸುಖಿಯಾಗಿತ್ತು. ಈಗ ತಂದೆ ಹೇಳುತ್ತಾರೆ, ಪಾವನರಾಗಿ ಯಾರು ಪಾವನರಾಗಲು ಬಯಸುತ್ತಾರೋ ಅವರನ್ನು ಅಪವಿತ್ರಗೊಳಿಸದಿರಲಿ. ಪುರುಷರು ವಿಕಾರಕ್ಕಾಗಿ ಬಹಳ ಸತಾಯಿಸುತ್ತಾರೆ. ಆದ್ದರಿಂದ ಮಾತೆಯರು ಭಾರತವನ್ನು ಶ್ರೇಷ್ಠ ಮಾಡುವುದರಲ್ಲಿ ಸಹಯೋಗ ಕೊಡಲು ಸಾಧ್ಯವಿಲ್ಲ. ಇದನ್ನು ಖಂಡಿಸಬೇಕಾಗಿದೆ. ಆದರೆ ಆ ಶಕ್ತಿ ಮಕ್ಕಳಲ್ಲಿ ಇಲ್ಲವಾಗಿದೆ. ಯಾವಾಗ ಚಿನ್ನದ ಸಮಾನ ಆಗುವಿರೋ ಆಗಲೇ ಆ ಶಕ್ತಿ ಬರುತ್ತದೆ. ಮಕ್ಕಳಿಗೆ ದಿನ ಪ್ರತಿದಿನ ಜ್ಞಾನವು ಬಹಳ ಸಿಗುತ್ತಿರುತ್ತದೆ. ಇದಂತೂ ಬಹಳ ಎತ್ತರವಾಗಿದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ತಂದೆ ತಾಯಿಯನ್ನು ಅನುಸರಿಸಬೇಕಾಗಿದೆ. ತಂದೆ ತಾಯಿ ಎಂದು ಹೇಳುತ್ತಾರೆ. ಅವರು ತಂದೆಯಾಗಿದ್ದಾರೆ, ಇವರು ತಾಯಿಯಾಗಿದ್ದಾರೆ. ಆದರೆ ಪುರುಷನಾದ ಕಾರಣ ಕಳಶವನ್ನು ಮಾತೆಯರಿಗೆ ನೀಡಲಾಗುತ್ತದೆ. ನೀವು ಸಹ ಮಾತೆಯರಾಗಿದ್ದೀರಿ. ಪುರುಷರು ಸಹೋದರರಾಗಿದ್ದಾರೆ. ಸಹೋದರ ಸಹೋದರಿಗೆ, ಸಹೋದರಿ ಸಹೋದರನಿಗೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿಸಲಾಗುತ್ತದೆ. ಮಾತೆಯರನ್ನು ಮುಂದುವರಿಸಲಾಗುತ್ತದೆ. ಆ ಜನರಂತೂ ಮಾತೆಯರನ್ನು ಕಡೆಗಣಿಸುತ್ತಾರೆ. ಇಂದೆಲ್ಲ ಸ್ತ್ರೀಯರು ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಇತ್ಯಾದಿ ಆಗುತ್ತಿರಲಿಲ್ಲ. ಆ ಸಮಯದಲ್ಲಿ ರಾಜರ ರಾಜ್ಯವಿತ್ತು. ಆಗ ಏನಾದರೂ ಹೊಸ ಸಂಶೋಧನೆ ಮಾಡಿದ್ದರೆ ರಾಜನಿಗೆ ಹೋಗಿ ತಿಳಿಸಬೇಕಾಗಿತ್ತು. ನಂತರ ರಾಜ ಅದರ ಅಭಿವೃದ್ಧಿಗೆ ಸಲಹೆ ಕೊಡುತ್ತಿದ್ದರು. ಇಲ್ಲಂತೂ ಪ್ರಜೆಗಳ ರಾಜ್ಯವಿದೆ. ಕೆಲವರು ಒಪ್ಪುತ್ತಾರೆ, ಕೆಲವರು ಒಪ್ಪುವುದಿಲ್ಲ. ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಹಾಕಿ ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಾರೆಂಬುದು ನಿಮಗೆ ತಿಳಿದಿದೆ. ನಮ್ಮ ಮಾತನ್ನು ಒಬ್ಬರು ಒಪ್ಪಿದರೆ ಇನ್ನೊಬ್ಬರು ಒಪ್ಪುವುದಿಲ್ಲ. ಮುಂದೆ ಹೋದಂತೆ ನಿಮ್ಮಲ್ಲಿ ಶಕ್ತಿಯು ಬರುತ್ತಾ ಹೋಗುತ್ತದೆ. ನಮಗೀಗ ಚಿನ್ನದ ಯುಗದಲ್ಲಿ ಹೋಗಬೇಕೆಂದು ಆತ್ಮವೇ ಹೇಳುತ್ತದೆ. ಈಗ ಬುದ್ಧಿಯ ಬೀಗವು ತೆರೆದಿದೆ. ಜ್ಞಾನವನ್ನು ಈಗ ಚೆನ್ನಾಗಿ ಅರಿತುಕೊಳ್ಳಬಲ್ಲಿರಿ. ಕೊನೆಗೂ ಅಂತ್ಯದಲ್ಲಿ ಎಲ್ಲರೂ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ. ಅಬಲೆಯರ ಮೇಲೆ ಅತ್ಯಾಚಾರವು ಆಗುತ್ತಿರುತ್ತದೆ. ದ್ರೌಪದಿಯ ವಸ್ತ್ರಾಪರಣದ ಕಥೆಯು ಶಾಸ್ತ್ರಗಳಲ್ಲಿ ಇದೆ. ಆದ್ದರಿಂದ ಅಂತಹ ಸಮಯದಲ್ಲಿ ನೆನಪಿನ ಹೊರತಾಗಿ ಬೇರೇನೂ ಮಾಡಲು ಸಾಧ್ಯವಿದೆ? ಆಂತರ್ಯದಲ್ಲಿ ಶಿವತಂದೆಯನ್ನು ನೆನಪು ಮಾಡುತ್ತಿದ್ದರೆ ಪಾಪವಾಗುವುದಿಲ್ಲ. ಪರವಶರಾಗುವಿರಿ. ಆದರೆ ಪಾರಾಗಲು ಪ್ರಯತ್ನಿಸಬೇಕು. ಪ್ರತಿಯೊಬ್ಬರ ಕರ್ಮ ಬಂಧನ ಭಿನ್ನ ಭಿನ್ನವಾಗಿದೆ. ಕೆಲವರಂತೂ ಒಂದೇ ಬಾರಿ ಸ್ತ್ರೀಯರನ್ನು ಒಡೆದೇ ಬಿಡುತ್ತಾರೆ. ಆದ್ದರಿಂದ ತಿಳಿಸಲಾಗುತ್ತದೆ, ಅಂತಹ ಸ್ತ್ರೀಯರು ಒಳ್ಳೆಯ ಪದವಿ ಪಡೆದುಕೊಳ್ಳುತ್ತಾರೆ. ಅಂತಹ ಸಮಯದಲ್ಲಿ ಅವರೇನು ಮಾಡಲು ಸಾಧ್ಯ? ಪವಿತ್ರರಾಗಿರಲು ಯುಕ್ತಿಯನ್ನು ತಂದೆ ಚೆನ್ನಾಗಿಯೇ ತಿಳಿಸಿಕೊಡುತ್ತಾರೆ. ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಸಹೋದರ ಸಹೋದರಿಯರಾಗಿದ್ದೀರಿ. ಆದ್ದರಿಂದ ವಿಕಾರದ ದೃಷ್ಟಿ ಹೋಗಲು ಸಾಧ್ಯವಿಲ್ಲ. ಒಂದು ವೇಳೆ ಈ ಪ್ರತಿಜ್ಞೆಯನ್ನು ಮುರಿದರೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತದೆ. ಬುದ್ಧಿಯು ಹೇಳುತ್ತದೆ, ಬೇಹದ್ದಿನ ತಂದೆಯ ಮಾತನ್ನು ಕೇಳದಿದ್ದರೆ ಪೆಟ್ಟು ತಿನ್ನುವಿರಿ, ನಂತರ ಬಿದ್ದು ಬಿಡುವಿರಿ. ನಂತರ ಪದೇ ಪದೇ ಬೀಳುತ್ತಿದ್ದರೆ ಸೋತು ಬಿಡುವಿರಿ. ಇದಂತೂ
ಬಾಕ್ಸಿಂಗ್ ಆಗಿದೆಯಲ್ಲವೇ? ಇದೆಲ್ಲವೂ ಗುಪ್ತ ಮಾತಾಗಿದೆ. ಪವಿತ್ರತೆ ಹಾಗೂ ವಿದ್ಯೆಯು ಮುಖ್ಯವಾಗಿದೆ. ಬೇರೆ ಯಾವ ವಿದ್ಯೆಯೂ ಇಲ್ಲ. ಭಕ್ತಿ ಮಾರ್ಗದ ವ್ಯಾಪಾರಗಳು ಬಹಳಷ್ಟಿದೆ. ಭಕ್ತರಂತೂ ಭಕ್ತಿ ಮಾಡುತ್ತಲೇ ಭಗವಂತ ಕಣಕಣದಲ್ಲೂ ಇದ್ದಾನೆಂದು ಹೇಳುತ್ತಾರೆ. ಈಗ ನಿಮಗೆ ಜ್ಞಾನ ಸಿಕ್ಕಿದೆ. ಮೊದಲು ನೀವು ಸಹ ಪರಮಾತ್ಮ ಸರ್ವವ್ಯಾಪಿ, ಎಲ್ಲಿ ನೋಡಿದರಲ್ಲಿ ನೀನೇ ನೀನು ಎಂದು ಹೇಳುತ್ತಿದ್ದೀರಿ. ಎಲ್ಲವೂ ಭಗವಂತನ ಲೀಲೆ. ಭಗವಂತ ಭಿನ್ನ ಭಿನ್ನ ರೂಪದಲ್ಲಿ ಲೀಲೆಗಳನ್ನು ಮಾಡುತ್ತಾನೆ ಎಂದೆಲ್ಲ ಹೇಳುತ್ತಿದ್ದೀರಿ. ಒಳ್ಳೆಯದು. ಕಣಕಣದಲ್ಲೂ ಏನು ಲೀಲೆ ಮಾಡುತ್ತಾರೆ? ಬೇಅದ್ದಿನ ತಂದೆಯ ಗ್ಲಾನಿ ಮಾಡುತ್ತಿರುವಿರಿ. ಇದು ಸಹ ಆಟವಾಗಿದೆ. ಆಗಲೇ ತಂದೆ ಬರಬೇಕಾಗುತ್ತದೆ. ಈಗ ಮಕ್ಕಳಿಗೆ ಖುಷಿ ಆಗಬೇಕಾಗಿದೆ. ತಂದೆಯ ಸಲಹೆ ಸಿಗುತ್ತಿರುತ್ತದೆ. ಒಂದು ವೇಳೆ ಪವಿತ್ರ ಪ್ರಪಂಚದಲ್ಲಿ ಹೋಗಲು ಬಯಸುವುದಾದರೆ ಪವಿತ್ರರಾಗಲೇಬೇಕು. ಈ ರೀತಿಯಂತೂ ಅಲ್ಲ, ಸ್ವರ್ಗದಲ್ಲಂತೂ ಹೋಗುತ್ತೇನಲ್ಲ. ಆದರೆ ಪದವಿ ಏನಾಗುತ್ತದೆ? ಈ ರೀತಿ ತಿಳಿದುಕೊಳ್ಳುವುದು ಯಾವುದೇ ಪುರುಷಾರ್ಥವಲ್ಲ. ರಾಜ ರಾಣಿ ಆಗುವ ಪುರುಷಾರ್ಥವನ್ನೇ ಮಾಡಬೇಕು. ಡ್ರಾಮಾದ ರಹಸ್ಯವನ್ನು ಯಾರೂ ಅರಿತೇ ಇಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ. ಕಲ್ಪಕಲ್ಪವೂ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ತಂದೆಯು ಬರುತ್ತಾರೆ. ಚಿತ್ರವು ಎಷ್ಟೊಂದು ಉತ್ತಮವಾಗಿ ಮಾಡಲ್ಪಟ್ಟಿದೆ. ದೊಡ್ಡ ದೊಡ್ಡ ಚಿತ್ರಗಳ ಮುಂದೆ ಕರೆತರಬೇಕು. ನೀವೆಲ್ಲರೂ ಸರ್ಜನ್ ಆಗಿದ್ದೀರಿ. ಆದರೆ ಶಿವತಂದೆ ಅವಿನಾಶಿ ಚಿನ್ನದ ಸರ್ಜನ್ ಆಗಿದ್ದಾರೆ. ಈಗ ಯಾರೂ ಸಂಪೂರ್ಣ ಚಿನ್ನದ ಯುಗದವರು ಆಗಿಲ್ಲ. ಅದಕ್ಕಾಗಿ ಸರ್ವಿಸ್ ಮಾಡಬೇಕಾಗಿದೆ. ಪ್ರತಿಯೊಬ್ಬರೂ ನಾಡಿ ನೋಡಿ ತಿಳಿಸಬೇಕಾಗಿದೆ. ಮಹಾರಥಿಗಳು ಚೆನ್ನಾಗಿ ನಾಡಿ ನೋಡುತ್ತಾರೆ. ನಮಗಂತೂ ಪೂರ್ಣ ಚಿನ್ನದ ಯುಗದವರಾಗಬೇಕಾಗಿದೆ. ಈಗಂತೂ ಆಗಿಲ್ಲ. ಆಗುವುದರಲ್ಲಿ ಸಮಯ ಹಿಡಿಸುತ್ತದೆ. ಮಾಯೆಯ ಬಿರುಗಾಳಿ ಬಹಳ ತೊಂದರೆ ಕೊಡುತ್ತದೆ. ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ತಂದೆಯಿಂದ ಪೂರ್ಣ ಆಸ್ತಿ ತೆಗೆದುಕೊಳ್ಳುತ್ತಾ ಸತ್ಯವಂತರಾಗಿ ನಡೆದುಕೊಳ್ಳಬೇಕಾಗಿದೆ. ಆಂತರ್ಯದಲ್ಲಿ ಯಾವುದೇ ಕೊಳಕು ಇರಬಾರದಾಗಿದೆ. ಮಾಯೆ ಸತಾಯಿಸುತ್ತದೆ, ಏಕೆಂದರೆ ಯೋಗ ಇರುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಮಿಲನ ಮಾಡುತ್ತಿರುವ ಮಕ್ಕಳ ಪ್ರತಿ ಮಾತಾಪಿತರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ ನಂತರ ಮುರಿಯಬಾರದಾಗಿದೆ. ಪವಿತ್ರತೆ ಹಾಗೂ ವಿದ್ಯೆಯಿಂದ ಆತ್ಮವನ್ನು ಗೋಲ್ಡನ್ ಏಜ್ ಮಾಡಿಕೊಳ್ಳಬೇಕಾಗಿದೆ. ಬೇರೆ ಎಲ್ಲರನ್ನೂ ಬುದ್ಧಿಯಿಂದ ಮರೆತು ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು. ಯೋಗ ಬಲದಿಂದ ಮಾಯೆಯ ಮೇಲೆ ವಿಜಯವನ್ನು ಪಡೆಯಬೇಕು. ವರದಾನ: ಸ್ವಯಂವನ್ನು ವಿಶ್ವ ಕಲ್ಯಾಣಕ್ಕಾಗಿ ನಿಮಿತ್ತ ಎಂದು ತಿಳಿದು ವ್ಯರ್ಥದಿಂದ ಮುಕ್ತರಾಗಿರುವಂತಹ ತಂದೆ ಸಮಾನಭವ. ಹೇಗೆ ತಂದೆ ವಿಶ್ವ ಕಲ್ಯಾಣಕಾರಿಯಾಗಿದ್ದಾರೆ, ಅದೇ ರೀತಿ ಮಕ್ಕಳೂ ಸಹ ವಿಶ್ವ ಕಲ್ಯಾಣಕ್ಕಾಗಿ ನಿಮಿತ್ತರಾಗಿದ್ದಾರೆ. ತಾವು ನಿಮಿತ್ತ ಆತ್ಮರ ವೃತ್ತಿಯಿಂದ ವಾಯುಮಂಡಲ ಪರಿವರ್ತನೆಯಾಗಬೇಕಾಗಿದೆ. ಹೇಗೆ ಸಂಕಲ್ಪ ಹಾಗೆ ವೃತ್ತಿ ಇರುವುದು. ಆದ್ದರಿಂದ ವಿಶ್ವ ಕಲ್ಯಾಣದ ಜವಾಬ್ದಾರಿಯುತ ಆತ್ಮರು 1 ಸೆಕೆಂಡ್ ಸಹ ಸಂಕಲ್ಪ ಅಥವಾ ವೃತ್ತಿಯನ್ನು ವ್ಯರ್ಥ ಮಾಡಲು ಸಾಧ್ಯವಿಲ್ಲ. ಎಂತಹದೇ ಪರಿಸ್ಥಿತಿ ಇರಲಿ, ವ್ಯಕ್ತಿ ಇರಲಿ, ಆದರೆ ಸ್ವಯಂನ ಭಾವನೆ, ಸ್ವಯಂನ ವೃತ್ತಿ ಕಲ್ಯಾಣದ್ದಾಗಿರಲಿ.
ನಿಂದನೆ ಮಾಡುವಂಥವರ ಪ್ರತಿಯೂ ಶುಭ ಭಾವನೆ ಇರಲಿ, ಆಗ ಹೇಳಲಾಗುವುದು ವ್ಯರ್ಥದಿಂದ ಮುಕ್ತ ತಂದೆಯ ಸಮಾನ. ಸ್ಲೋಗನ್: ಸಹಯೋಗದ ಶಕ್ತಿಯ ಮುಖಾಂತರ ಅಸಂಭವದ ಮಾತು ಸಹ ಸಂಭವವಾಗಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.